ಅತ್ತೆ ಏನ್ ಮಗ ಅತ್ತೆ ಮುದ್ಲಕ್ಷ್ಮಿ ನೋಡಿದ್ರೆ ಇಲ್ಲ ಕಣ್ ಮಗ ಇಲ್ಲ ನೋಡಿಲ್ಲ ಅಲಕನತ್ತೆ ಊಟಕ್ಕೂ ಬಂದಿಲ್ಲ ಇಷ್ಟ ತಾಗದೆ ಇದೇನವ ಎಲ್ಗೋದ್ಲು ನಾನು ಬೇರೆ ರಾತ್ರಿ ಬೋದ್ಬಿಟ್ಟೆ ಈ ಕೆಲಸ ಮಾಡ್ಕೊಂಡಲ್ಲ ಅಂತ ಎಲ್ಲ ಬೇಜ್ ಮಾಡ್ಕೊಂಡು ಅತ್ತಾಗ ಹೊಂಟ್ಕಿಂಟು ಅಲ್ಲ ಅಲಕನವ ಎಲ್ಗೋದಳು ಓದುತ್ತಾನೆ ಗೊತ್ತಾದ ಪೆದ್ ಮುಡಕ್ಕೆ ಸಣ್ಣ ನೋಡ್ತೀನಿ ಎಲ್ಲರೂ ಇದ್ದಾಳೆ ಹೆಂಗೆ ಇವತ್ತೆ ಎಲ್ಲೋದಳು ಎಲ್ಲೂ ಹೋಯ್ಕಿಲ್ಲ ಹೋಗಿ ನೋಡಗಿ ಇಲ್ಲ ಆಟ ಗಿಟ ಆಡ್ತಿರ್ಬೇಕು ನೋಡ್ಕೊ ಬರ್ತೀನಿ ತಾಡವ ಅದು ಯಾವಾಗ ಆಚಾರ ಮೇಲೆ ತಾಯಿಮ್ಮ ಲೇ ಒಬ್ಬವ್ವ ನಾನು ಕುತ್ಕೊಂಡು ನಾನು ಸ್ನಾನ ಮಾಡಕ್ಕೆ ಬರ್ನಿಲ್ಲ ಸೋಮ ಬಂದಿದ್ದಾನೆ ಇಲ್ಲ ಕಣವ ಬಂದಿಲ್ಲ ಕಣವ ಯಾಕವ ಬಂದಿಲ್ಲ ಸುಳ್ಳೇ ಬಡಿ ನೋಡು ಇದ್ರೆ ಮರುವಾದಿಂದ ಮನೆಯಿಂದ ಆಚೆ ಕಳಿಸಿ ನನ್ನ ಮಗನ ಇರ್ಸ್ಕೊಂಡು ನಾನು ಮೋಸ ಮಾಡಬೇಕು ನೇ ಮಾಡಬೇಕು ಅನ್ಕೊಂಡಿದ್ದೀರಾ ಎಷ್ಟು ದಿನ ಕಾಯ್ಕೊಂಡು ಕೂತಿದ್ರಿ ಎಲ್ಲ ಸೇರ್ಕೊಂಡು ನನ್ನ ಮಗನ ನನ್ನಿಂದ ದೂರ ಮಾಡಬೇಕು ಅಂತ ಇರೋನಪ್ಪ ಮಗ ಅಂತ ನಾನು ಪ್ರೀತಿನ ಸಾಕ್ಯವನಿ ಓ ಕರಿ ಇದೇ ನಿಂಗೆ ಹೇಳಿರಿ ನೀವು ನಾವೇ ಕೌಸ್ಕೊಳವ ವಾತಾರೆ ನನ್ನ ಕೂಡ ಜಗಳ ಆಡ್ಕೊ ಬಂದೆ ನಾನು ಅವಳನ್ನೇ ಮದುವೆ ಆಗೋದು ಅಂದ್ಬಿಟ್ಟು ನೋಡು ಇಷ್ಟೊತ್ತಾಗದೆ ಇನ್ನೂ ಊಟ ಮಾಡಕ್ಕೆ ಬಂದಿಲ್ಲ ಅವ್ನ ಮನೆಗೆ ಯಾಕೋ ಜೀವ ತಡಿನಿಲ್ಲ ಅಕ್ಕೆ ಕರೆಯಕ್ಕೆ ಅಂತ ಬಂದಿನಿ ನೋಡು ಕಳ್ಸು ನನ್ನ ಮದುವೆ ಅವಳನ್ನೇ ಆಗೋದು ಅಂದ್ಬಿಟ್ಟು ಬಂದಕನ ಓ ನಾವೇ ಸುಳ್ಳು ಹೇಳವ ನಿಜಕ್ಕೂ ಬಂದಿಲ್ಲ ನಾವೇ ಸುಳ್ಳು ಹೇಳ ಮಡಿಕೊಂಡು ಔಸ್ಕೊಂಡು ಸುಳ್ಳು ಹೇಳ್ಬೇಕಾ ಏನು ಸಣ್ಣ ಮಗು ಔಸ್ಕೊಳಕ್ಕೆ ಇದೊಳೆ ಸರಿ ಬಿಡಿ ನಿಮ್ದುವೆ ಎಲ್ಲ ಅವಳು ಮುದ್ಲಕ್ಷ್ಮಿ ಅದೆಲ್ಲ ಹೋಗವಳೆ ಆಟ ಆಡೋಕ್ಕೇನೋ ಹೋಗಿದ್ಲೇನೋ ಎಲ್ಲಿ ಮನೆಗೆ ಬಂದಿಲ್ಲ ಊಟ ಉಣ್ಣಕ್ಕೂ ಅದಕ್ಕೇನೆ ಮತ್ತೆ ಕಳಿಸ್ದೆ ಕರ್ಕೊಬರೋಗಿ ಅಂದ್ಬಿಟ್ಟು ಎಂತ ಬಿಲ್ ಅನ್ಗಿತ್ತೀರ ನೀವು ನಿಮ್ಮ ಜನ್ಮಕ್ಕೆ ಬೆಂಕಿ ಇಕ್ಕ ನಿಮ್ಮನ್ನ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರಿ ನಮ್ಮ ಮನೆ ಹಾಳು ಮಾಡಬೇಕು ಅಂದ್ಬಿಟ್ಟು ಓ ಜೊತೆ ಮಾಡಿ ಕಳಿಸ್ಬಿಟ್ರೆ ಹೇಳು ಓ ಈಗ ನನ್ನ ಮಗನು ಇಲ್ವಲ್ಲ ಇವಳು ಇಲ್ವಲ್ಲ ಪೆದ್ದಿನವೇ ಈಗ ಏನಂತ ಅನ್ಕೊಳ್ಳವ ನಾವು ಏನಂದ್ಕೊಳ್ಳವ ಹೇಳು ಇದೊಳೆ ಚೆನ್ನಾಗಿ ಮಾತಾಡ್ತೀರಾ ಬಿಡಿ ನೀವೇ ಏನು ಹಿಂಗೆ ಮಾತಾಡೋದು ನೀವು ಹೊಸ ಎಲ್ಲ ಬಿಗಿಡ್ ಮಾತಾಡೋದು ಕಲೀರಿ ನೀವು ಏನು ನೀವೇ ಸರಿ ಎಲ್ಲ ಮಾತ್ಕೊಳ್ತಿರೋದು ಅದೆಲ್ಲ ಗೊತ್ತಿಲ್ಲ ನನ್ನ ಮಗ ಇಲ್ಲಿಗೆ ಹೋಯ್ತೀನಿ ನಾನು ಮುದ್ಲಕ್ಷ್ಮಿ ಮದುವೆ ಆಗಕ್ಕೆ ಅಂತ ಅಂದ ನನ್ನ ಕಾಂದಾಗ ಮದುವೆ ಮಾಡಕ್ಕೆ ನೀವು ಕರ್ಕ ಬಂದು ಇಸ್ಕೊಂಡಿದ್ದೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತು ನನ್ನ ಮಗನ ಕಳಿಸೋ ಸರಿ ಸಂಡೆ ಹೊತ್ತಿಗೆ ಇಲ್ಲ ಅದ್ರ ಮಾತ್ರ ಬಂದ್ಬಿಟ್ಟು ಮನೆ ಮುಂದೆ ಬಾಯ್ ಬಡ್ಕತ್ತೀನಿ ಏನಕ್ಕೆ ಹಂಗೆ ಮಾತಾಡ್ತೀರಲ್ಲ ನೀವು ನಾವೇ ಕೌಸ್ಕೊಳ್ಳೋದು ನಿಮ್ಮ ಮಗನೇ ಎಲ್ಲ ನಿನ್ನ ಮಗಳು ನನ್ನ ಮಗನ ಉಸ್ಕೊಂಡಿದ್ದೆ ಅಲ್ವಾ ಎಲ್ಲ ನಿನ್ನ ಮಗಳು ಅಂತ ಓದ್ತಾರೆ ಅವನೇ ನನ್ನ ಕೂಡ ಜಗಳ ಬಂದಾನೆ ನಾನು ಅಲ್ಲಿಗೆ ಹೋಗಿರ್ತೀನಿ ನಾನು ಅವಳೇ ಮದುವೆ ಆಗೋದು ಅಂತ ಈಗ ನೋಡ್ರಿ ಬಂದಿಲ್ಲ ಅಂತಿದ್ರಲ್ಲ ಏನು ನಿಮ್ಮ ಕತೆ ಅಂತ ನನ್ನ ಮಗ ಮನೆಗೆ ಬಂದಿರಲ್ಲ ಉಂಡಿಲ್ವಲ್ಲ ಅಂತ ನನಗೂ ಊಟ ಸೇರ್ದಾನೆ ಸಾಯ್ತಾ ಕುಂತೀನಿಲ್ಲ ನನಗೆ ಎಷ್ಟು ಹೊಟ್ಟೆ ಉರ್ತದೋ ನನ್ನ ಮಗ ಊಟ ಉಣ್ಣಕ್ಕೆ ಬಂದಿಲ್ಲ ಅಂತ ನಿಮ್ಮಂಗೆ ಅಲ್ವಾ ಹೇಳು ನೋಡು ಒಳ್ಳೆ ಮಾತಾಡಿ ಹೇಳ್ತೇವನಿ ನನ್ನ ಮಗನ ಕಳಿಸ್ಕೊಡಿ ಓ ಇವೆಲ್ಲ ಆಟಗಳು ಬೇಡ ನನಗೂ ನೋಡಿ ಸಾಕಾಗೋದು ನಿಮ್ಮ ಆಟಗಳ ನನ್ನ ಮಗನ ಮದುವೆ ಮಾಡ್ಕೊಳಕ್ಕೆ ಒಪ್ಪನಿಲ್ಲ ಅಂದ್ಬಿಟ್ಟು ಇವೆಲ್ಲ ಆಟ ಆಡ್ತಿದ್ದೀರಾ ಔಸ್ಕೊಂಡು ಈ ಆಟ ಆಡೋದು ನಾನು ಹೋಗ್ಬಿಟ್ಟು ಹೋಗಿ ಪಟದಪ್ಪನಿಗೆ ಆಯ್ಕೊಡ್ತೀನಿ ಇವೆಲ್ಲ ಆಟಗಳು ನನ್ನ ಹತ್ರ ನಡೀಕಿಲ್ಲ ಹೊಸಿಯಾ ನನ್ಗೆ ಅದೇ ಮೇಲೆ ಏನಕ್ಕೆ ಏನು ನೀವು ಅಂದಂಗೆ ಅನ್ಸ್ಕೊತೀವಿ ಅನ್ಕೊಂಬಿಡ್ತೀರಾ ಮಾಡ್ದ ತಪ್ಪೇರ ನಾವು ಓದ್ಕೊಳಕ್ಕೆ ನಮಗೆ ಹಣೆ ಬರ್ಬೋದಿದ್ದದ ಭಾಳ ಚೆನ್ನಾಗಿ ಆಡ್ತಾಯಿದ್ದೀರಿ ಬಿಡಿ ನೀವೇ ಇಂಥ ಆಟಗಳೆಲ್ಲ ನಾನು ನೋಡಿ ಸಾಕಾಗದೆ ಮರುವಾದಿನ ಕಳಿಸು ನನ್ನ ಮಗನ ಓ ಔಸ್ಕೊಂಡು ಕೂತೀನಿ ನಿಮ್ಮ ಮಗನ ಅದೇ ಏನಾಗ ಮಾತಾಡೋದು ನೀವು ಹಂಗೆ ಒಂದ್ಸತಿ ಅರ್ಥ ಆಯ್ತು ನಿಮಗೆ ಅವ ಹೇಳ್ತೇಲ್ವಾ ಬಂದಿಲ್ಲ ಕಣವ ಇಲ್ಲಿಗೆ ಬಂದಿರೋ ನಾವ್ಯಾಕೆ ಔಸ್ ಮಾಡಿಕೊಳ್ಳವ ಸಣ್ಣ ಮಗ ಅಲ್ವಾ ಔಸ್ ಮಾಡಿಕೊಂಡಿವಿ ಅಲ್ಲಿ ಅಮ್ಮೆಣ್ಣೆ ಕಾಣ್ತಿರೋ ನನ್ನ ತಲೆ ಕೆಟ್ಟೋಗದೆ ಮಾತಾಡೋದು ನೋಡು ಓಡಿಸ್ಬಿಟ್ಟೆ ನನ್ನ ಮಗನ ಜೊತೆ ಮಾಡಿ ಓಡಿಸ್ಬಿಟ್ಟ ಗುರ್ಸಟ್ಟಿ ನೀನು ಉದ್ದಾರದಿನ ನೀನು ಉದ್ದಾರದಿಯಾ ನೀನು ಯಾಕುಟ್ಟೈತಿ ನೀನು ಯಾಕುಟ್ಟೆ ಹೋಗೋದು ನೋಡ್ಕೊ ನೀನು ಎಲ್ಲ ಬಿಗಿಡ್ ಮಾತಾಡಿ ನೀವು ಏನು ನೀವೇ ಸರಿ ಎಲ್ಲ ಮಾತ್ಕೊಳ್ತಿರೋರು ಏನಂಗೆ ಆಡ್ತಿರೋದು ನೀವು ಓ ಪರವಾಗಿಲ್ವೇ ಮಾತಾಡ್ತೀನಿ ಕಣ್ಣೆ ಮಾತಾಡ್ತೀನಿ ನಾನು ಯಾಕಂದ್ರಕ್ಕೆ ಮಾತಾಡಿರಿ ಯಾಕೆ ಮಾತಾಡಿರಿ ಏನು ನನ್ನ ಮಾಡಿದವು ಏನು ಮೋಸ ಮಾಡಿದವು ನಿಮಗೆ ಏನು ಮೋಸ ಮಾಡಿದವು ಮಾಡಿದ ನೋಡ್ರಿ ನೀವು ಮೋಸವ ನಿಮಗ ಮುದ್ದಕ್ಕಿಂತ ಮುಂಚೆಗೆ ಬಸ್ರಿ ಮಾಡ್ಬಿಟ್ಟು ನನ್ನ ಮಗಳನ್ನ ಇವತ್ತು ನನ್ನ ಮಗಳ ಪರಿಸ್ಥಿತಿ ಹೆಂಗಾಗಿದ್ದು ಹೇಳಿ ಅವತ್ತು ನಮ್ಮ ಅಕ್ಕ ನಾನು ಬಂದು ನಮ್ಮ ಅಕ್ಕ ದುಡ್ಬಿಟ್ಲು ತಲೆ ಮುಂದೆ ಇಟ್ಕೊಂಡು ಹೊಡೆದ್ಲು ಅದು ತಪ್ಪು ಅಂದ್ರೆ ನಾನು ಒಪ್ಕೊಂಡೆ ಸರಿಯಾ ಈಗ ನಾನು ಸೊಸೆ ಬಂದು ಮಾತಾಡೋದು ತಾನೆ ನೀವು ಆಲೇ ಒಂದು ವಾರ ಆಯ್ತು ಮಾತಾಡಿ ಮತ್ತೆ ಒಂದು ದಿವಸ ತಿರ್ಗೊಂಡಿಲ್ಲ ನೀವು ಬಿಡು ಅವ್ಳು ಹಣೆ ಪರಿದ್ದಂಗೆ ಆಯ್ತದೆ ಅವ್ರು ಮಾಡ್ಕೊಳ್ದ್ರೆ ಇನ್ನೇನು ಕಾಲು ಕಟ್ಟಕ್ಕದ ಕೈ ಕಟ್ಟಕ್ಕದ ಅನ್ಕೊಂಡು ನಾನು ಸುಮ್ಮನೆ ಈಗ ಯಾಕೆ ನಮ್ಮ ನಿಮಗೆ ಹಾಕ್ಬಿಡ್ತಾರೆ ನೀವು ಮಾಡ್ಕೊಳ್ದ್ರೆ ಇರಲಿ ಅವಳು ಹಣೆ ಬರ ಇದ್ದಂಗೆ ಆಯ್ತದೆ ಬೇಕಾದ್ರೆ ಔಷಧಿ ಜೊತೆ ಅನ್ನ ಜೊತೆ ಔಷಧಿ ಕಾಲು ಕೊಟ್ಬಿಡೋದು ಅನ್ಕೊಂಡು ನಾನು ಮನ್ಸ ಗಟ್ಟಿ ಮಾಡ್ಕೊಂಡು ಇವ್ನಿತ ನಮ್ಮ ಪಾಡಿಗೆ ನಾವು ಇಲ್ಲ ನೀವು ನೋಡಿ ನನ್ನ ಮಗನಿಂದ ತಪ್ಪಾಗದೆ ಹೋಗಿ ಕೇಳೋದ ಮಾಡೋದ ಅನ್ಕೊಂಡು ನೀವು ಬರ್ನುವಿಲ್ಲ ನೀವು ನೀವು ನಮ್ಮ ಬಾವನ ಮಾತು ಕಟ್ಕೊಂಡು ನೀವು ಹಿಂಗೆ ಮಾಡ್ತಿದ್ರೆ ಸರಿಯಾ ನೀವು ಒಳ್ಳೇದಾದ್ರು ಕೆಟ್ಟದಾದ್ರು ಅಂತ ನಿಮ್ಗೆ ಅರ್ಥ ಆಯ್ತಿರೋದಕ್ಕೆ ಇದೇ ಕೆಲಸ ನಿಮ್ಮ ಮಗಳಿಗೆ ಯಾರು ಮಾಡಿದ್ರೆ ನೀವು ಸುಮ್ಮನೆ ಬಿಡಿವ್ರ ಹೇಳ್ತಿರಲ್ಲ ನೀವು ಸರಿ ಅದಕ್ಕೆ ಹೇಳ್ರಕ್ಕೆ ನೀವು ನಿಮ್ಗೆ ಭಾಷಣ ಕೇಳಕ್ಕೆ ನಾನು ಬಂದಿಲ್ಲ ನಮ್ಮ ಅಣ್ಣನ ಬಗ್ಗೆ ಮಾತಾಡಿ ಯೋಗ್ಯತೆ ಇಲ್ಲ ನಿನಗೆ ಸರಿಯಾ ಅವತ್ತು ಯಾರು ಮಾಡ್ಬಾರ್ದು ತಪ್ಪು ಮಾಡ್ತಿಲ್ಲ ಇವತ್ತು ನಿನ್ನ ಮಗಳು ಮಾಡಿರೋ ತಪ್ಪನೇ ನಾನು ಮಾಡಿದ್ದು ಪ್ರೀತಿ ಪ್ರೇಮ ಅನ್ಕೊಂಡು ಪ್ರೀತಿಸ್ತನ್ನ ಕೈ ಬಿಡಬಾರ್ದು ಅಂದ್ಬಿಟ್ಟು ಓದೆ ಸರಿಯಾ ಅದಕ್ಕೆ ಬಂದ ಮೇಲೆ ಏನು ಬಹುಮಾನ ಕೊಟ್ಲು ನಿಮ್ಮ ಅತ್ತೆ ನಿಮ್ಮ ಅವನಿಗೆ ಇಲ್ಲೋದೆ ನಾನು ಚಾಡಿ ಹೇಳ್ಕೊಟ್ಟು ನನ್ನ ಮನೆಗೆ ಸೇರಿಸ್ದಂಗೆ ಮಾಡಿದೆ ನೀನು ಹೇಳುವೆ ಯಾರು ಮಾಡ್ಬಾರ್ದು ತಪ್ಪು ಮಾಡಿಲ್ಲ ನಮ್ಮ ಅದಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳ್ಬೇಕಾಗಿತ್ತು ನೀನು ಯಾಕಂಗನ್ನಿಲ್ಲ ಹೇಳು ಅವತ್ತೆಷ್ಟು ನನ್ನ ಕಷ್ಟ ಆಯಿತು ನಮ್ಮ ಅಣ್ಣನ ಬಗ್ಗೆ ಮಾತಾಡಿ ಯೋಗ್ಯತೆ ಅದ ನಿನಗೆ ಯಾಕೆ ಮಾತಾಡಿ ನಿನ್ನ ಅಣ್ಣನ ಬಗ್ಗೆ ಅವತ್ತು ನನ್ನ ಕಷ್ಟ ಅಂತ ನಿಂತಿದ್ದಾಗ ಬೀದಿಲಿ ನಮ್ಮ ಅಣ್ಣ ಅಂಗೈನಾಗ ಜಾಗ ಕೊಟ್ಟ ಗುಡ್ಸ್ಲು ಕಟ್ಕೊಳ್ಳೋಕ್ಕೆ ಇಲ್ಲ ಅಂತ ನನ್ನ ಪರಿಸ್ಥಿತಿ ಏನಾಗಬೇಕಾಗಿತ್ತು ಎಲ್ಲೋ ಮನೆ ಕಬೇಕಾಗಿತ್ತು ಎಲ್ಲೋ ನಿಂತ್ಕೋಬೇಕಾಗಿತ್ತು ಮನೆ ಮಕ್ಳಿಗೆ ಬಂದ್ರು ಇತ್ತಾಗ ಬಾ ಅಂತ ನಮ್ಮ ಮುಂಡೆನಾರಿ ಅಲ್ಲಿ ನೀನಾರಿ ಹೇಳಿವಲ್ಲ ಈಗ ಮಾತಾಡೋದು ನಾಚಿಕಾಯ್ಕೊ ನಿನಗೆ ಮಾತಾಡಕ್ಕೆ ನಿನಗೆ ಯಾಕೆ ಮಾತಾಡಿಯ ನೀನು ಏನು ಮಾತಾಡಿ ಯೋಗ್ಯತೆ ಅದ ನಿನಗೆ ಏನಿದ್ದದು ಯೋಗ್ಯತೆ ಅಂತ ನೋಡು ಅವೇನೋ ನನಗೆ ಗೊತ್ತಿಲ್ಲ ನಾನು ಒಳ್ಳೆ ಮಾತಾಡಿ ಹೇಳ್ತೇವೆ ನಾನು ನನ್ನ ಮಗ ಸಂಡೆ ಹೊತ್ತಿಗೆ ಮನೆಗೆ ಬಂದರೆ ಸರಿ ಇಲ್ಲ ಅಂದ್ರೆ ಮಾತ್ರ ನಾನು ಅದೇನು ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಯಾರಿಗೆ ಬಸರಾಗಿದ್ದಾಳೋ ನಿನ್ನ ಮಗಳು ಕಂಡಿದ್ದಾನೆ ಹೇಳು ಯಾರಿಗಾಗಿದ್ದಾಳು ಏನು ಯಾರು ಕಂಡಿದ್ದಾರೋ ನೀನು ನೋಡಿದ್ಯಾ ಕಂಡಿದ್ದೀನಿ ನನ್ನ ಮಗ ಹೋಗಿದ್ದೆ ಸುಮ್ಮನೆ ನನ್ನ ಮಾತುಗಳು ಸರಿಯಾಗಿ ಬಂದ್ಬಿಡ್ತವೆ ನಾನೇನೋ ಮಾತಾಡ್ಬಾರ್ದು ಅಂತ ಸುಮ್ಮನೆ ಇರೋಕ್ಕೇನೋ ಒಳ್ಳೆ ಮಾತಲ್ಲ ನನ್ನ ಮಗನ ಮನೆ ಕಳಿಸೋ ಸರಿ ಆಯ್ತು ನೀವು
ಇಲ್ಲ ಅಂದ್ರೆ ಮಾತ್ರ ಸರಿಯಾಗಿ ಕೆಲಸ ಮಾಡೋದು ನಾನು ನೋಡ್ಕೊಳ್ಳಿ ನಿಮಗೆ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೋಬೇಡಿ. ನಾನು ಭಾಳ ಕೆಣಕಿ ಇದು ಮಾಡ್ತಾ ಇದ್ದೀರಿ. ನಮ್ಮ ಅಪ್ಪನ ಆಸ್ತಿ ಏನು ಇತ್ತಿಲ್ವಾ ಕೊಡಿ, ಹಂಗೈನಾಗ್ಲ ಜಾಗ ಕೊಡುವೆ ನೀನು. 30-40 ಎಕರೆ ಮಡಿಕೊಂಡಿದ್ದೀಯ, ಕೊಡಿ ಒಂದು 10 ಎಕರೆ ಬಾರಿ ನನ್ನ ಮಗನ ಹೆಸರಿಗೆ ಮಾಡ್ಕೊತೀನಿ ಬಾರಿ ಅಂದೆ. ಅದಾದ ನಿನಗೆ ನಾನೇಗೆ ಬರೇನೆ? ಯಾಕೆ ನನ್ನ ಗಂಡು ಮಗ ಇಲ್ವಾ? ಏನು ಒಬ್ಬಳನ್ನೇ ಎತ್ತಿದ ನಾನು, ನನ್ನ ಮಗ ಇಲ್ವಾ? ನಾನೇಗೆ ಬರೇನೆ? ಓಹೋ ಇದೊಳೆ ಸರಿ ಐತೆ ನಿಮ್ಮದು, ಇದೊಳೆ ಬಣ್ಣೆ ಯಾಕನದಕ್ಕೆ ಕೇಳೋ ರೀತಿ ಕೇಳೋದ ಕೊಡೋದ. ನೀವು ಹಿಂಗೆ ಜಬರ್ದಸ್ತ್ ಮಾಡಿದ್ರೆ ಯಾರು ಕೇಳೋರು ಅಂತ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ನೀವು. ಗಂಡು ಮಗ ಇದ್ಬಿಟ್ರೆ ಯಾಕೆ ಅವಳು ಎತ್ತಿತ್ತಿಲ್ವಾ? ಮತ್ತೆ ಹೆಂಗೆ ಮಾಡಿಯ ನೀನು? ಹೆಂಗೆ ಮಾಡಿ ಅಂತ ಮದುವೆಗಿನ ಮುಂಚೆ ಬಸ್ರಾಗಳ ಹೆಂಗೆ ಮಾಡಿ ಅವಳನ್ನ? ಕೊಡ್ತೀನಿ ಅವಳಿಗೆ, ನೀನು ಕೊಡ್ಬೇಕು. ನೀನು ಒಸಿಯಲ್ಲ, ನೀನು ಒಸಿಯ ಹೆಸ್ರು ಉಳಿಸಿದಿ ನಮ್ಮನ್ನ. ಬೇಡ, ನನ್ನ ಮಗ ಮೋಸ ಮಾಡ್ಬಿಟ್ಟ ನೀವು ಹೆಣ್ಗೆ. ತಡೋ ಅವು ಹೆಣ್ಣೆ ಚೆನ್ನಾಗಿ ಮದುವೆ ಮಾಡ್ಕೋಬೇಕು ಅನ್ನೋದು ಏನು ಎತ್ತಾಗ ಒಸಿ ಮಾಡ್ಕೊತಿದ್ದೀನಿ ನೀನು. ಮನೆ ಜನ ಎಲ್ಲ ಬಂದು ಬೇಡ್ಕೊಂಡ್ರು ನೀನು ಮುನ್ಸ್ಕೊಂಡ್ರು ನಿನಗೆ. ನಿನ್ನ ಬೇಡ್ಕೊಳಕ್ಕೂ ಇಲ್ಲ ಬುಡಕ್ಕೂ ಇಲ್ಲ. ನಾವು ಅವಳಿಗೊಂದು ತೊಟ್ಟು ಸಾಕು ನಾನು ಸಾಯಿಸ್ತೀನಿ. ನೀನು ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ. ನಿನ್ನ ಮಗನ ಕೂಡಾಕಳ ಅಂತ ದರದ ನಮಗೆ ಬಂದಿರ ಸರಿಯಾ? ಹೋಗಿ ಬಾಯಿ ಮುಚ್ಕೊಂಡು. ನನ್ನ ತಮ್ಮ ದಡ್ಡ, ನನ್ನ ತಮ್ಮನ ಮಗಳ ಜೀವನ ಹಿಂಗೆ ಆಯ್ತಲ್ಲಪ್ಪ, ನನ್ನ ಮಗ ಯಾಕೆ ಕೊಡ್ಸ್ಬಿಟ್ನಲ್ಲ ಅಂದ್ಬಿಟ್ಟು ಎಲ್ಲರ ಮಗನ ಬುದ್ಧಿ ಹೇಳ್ಕೊಂಡು ಹಿಂಗೆ ಮಾಡಿದ್ಯಲ್ಲ ಸರಿ ಇಲ್ಲ ನೀನು ಅಂತ ತಿಳುವಳಿಕೆ ಹೇಳ್ಕೊಂಡು ಹೋಗೋದ್ಕೊಂಡಿವ್ನಿ. ನೀನು ಈ ಥರ ನೀನು ಮನ್ಸಲ್ಲಿ ಹಿಂಗೆ ವಿಷ ತುಂಬ್ಕೊಂಡವಳು. ನೀನು ಉದ್ದಾರದ ಮನೆ ಉದ್ದಾರದ ಹೇಳು, ಇನ್ನೊಬ್ರು ಮನೆ ಹಾಳು ಮಾಡ್ಬಿಟ್ಟು ನಾವು ನಿಮ್ದಾಗಿರ್ತೀವಿ ಅನ್ನೋದು ಕನ್ಸು ಮನ್ಸಲ್ಲಿ ತಿಳ್ಕೊಬೇಡ ನೀನು. ಇವತ್ತು ನನ್ನ ಮಗಳಿಗೆ ಈ ಪರಿಸ್ಥಿತಿ ಆಗೋದಲ್ವಾ? ನೀನು ಅನುಭವಿಸ್ತೀನಿ. ನೀನು ಒಬ್ಳು ಮದುವೆ ಮಾಡಿದ್ದೀನಿ, ನಿನ್ನ ಮಗಳನ್ನ ಅನುಭವಿಸ್ತೀಯ ನೋಡು, ಅನುಭವಿಸ್ತೀಯೇ. ಮಗಳು ಸುದ್ದಿ ಮಾತಾಡಿದ್ರೆ ಬರ್ಲಿಕ್ಕಾಯ್ತದೆ. ನನ್ನ ಮಗಳು ಕಾಸಂದ್ರೆ ನುಗ್ಬೇಕು ನೀನು ನಿಮ್ಮ ಮನೆಯವರೆಲ್ಲವ. ಅಯ್ಯೋ ನುಗ್ಗಕ್ಕಾಯ್ತದ? ಹಾಕು ನುಗ್ದರದ ನುಗ್ಗಕ್ಕಾಯ್ತದೆ. ಅಯ್ಯೋ ನಿನ್ನ ಮಗಳು ಒಸಿ ಚೆನ್ನಾಗಿ ಬುದ್ಧಿ ಕಲ್ತಿಲ್ಲ ಕಣವ, ಒಸಿ ಚೆನ್ನಾಗಿ ಬುದ್ಧಿ ಕಲ್ತಿಲ್ಲ. ಹೋಗಿ ನೋಡಗವ ಅವರಲ್ಲಿ ಎಲ್ಲ ಕೊಂಡಾಡ್ತಾ ಕುಂತವ್ರೆ. ಅಜ್ಜ ಅವ್ರನ್ನ ಕುಟ್ಟಿ ಏರಿ ಮೇಲೆ ಕುತ್ಕೊಂಡು ಕೈಗೆ ಹಿಡ್ಕೊಂಡು ಯಾವ ಥರ ಆಡ್ತಾ ಕುಂತಾಳೆ ನಿನ್ನ ಮಗಳು. ನಿಮ್ಮ ಅಣ್ಣ ಮನೆ ಕೊಟ್ಕೊಂಡೆ ನನ್ನ ಮಗಳನ್ನ ಬುಲ್ ಅಂತ ನೋಡ್ಕೊತಾರೆ ಅಂತ ಏನು ಒಸಿ ಚೆನ್ನಾಗಿ ನೋಡ್ಕೊಂಡಿಲ್ಲ. ಹೋಗು ನನ್ನ ಮಗಳು ಸುದ್ದಿ ಮಾತಾಡೋ ಯೋಗ್ಯತೆ ಇಲ್ಲ ನಿನಗೆ. ಏನು ಮಾತಾಡೋದು ನನ್ನ ಮಗಳು ಸುದ್ದಿ? ನೀನು ಏನು ಕಂಡಿದ್ದೆ ನೀನು? ನಿನ್ನ ಜನ್ಮಕ್ಕೆ ಬೆಂಕಿಕ ಹೆಂಗೆ ಮಾತಾಡ್ತಾಳೆ ನೋಡು. ಮಗಳು ಮದುವೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ನನ್ನ ಮಗಳ ಮೇಲೆ ತಲೆ ಮೇಲೆ ಗೂಬೆ ಕೊಡಿಸ್ತಾ ನೀನು. ಇರೋದೇ ಹೇಳ್ತೀನಿ, ಇಲ್ಲೋದೇನು ಮಾತಾಡ್ತಿದ್ದೆ ನಾನು. ಹೋಗು ನೋಡೋಗು. ಯಾವಾಗ ನೋಡಿ ಎಷ್ಟೊಂದು ಕೆರೆ ಏರಿ ಮೇಲೆ ಕೂತಿರ್ತಾರೆ ಇಬ್ರು ಕೈ ಹಿಡ್ಕೊಂಡು. ಬಾಯಿಗೆ ಬೂಳದ ಗಿಡ ಸುಟ್ಬಿಟ್ಟವು. ನನ್ನ ಮಗಳ ಬಗ್ಗೆ ಮಾತಾಡ ನೀನು. ಇದ್ದಕ್ಕಿದ್ದಂಗೆ ಹೇಳಿದ್ರೆ ಎದ್ದು ಬಂದಿದ್ರಂತೆ. ಹಂಗಾಯ್ತು ಕತೆ. ಅದೆಲ್ಲ ನೀನು ಬೇಡದಿಸೆ ಅದೆಂಗ ಹಾಳ್ಬಿದ್ದು ನನ್ನ ಮಗನ ಮನೆ ಕಳ್ಸೋದು ಕಲೀರಿ ನೀವು. ಇಲ್ಲಿ ಮಡಿಕೊಂಡು ಕೂತೀವಿ, ಕೌಚ್ ಹಾಕೊಂಡು ಕೋಳಿ ಅಲ್ವಾ ಅವನು, ಕೌಚ್ ಹಾಕೊಂಡು ಕೂತೀವಿ. ಹೋಗಿ ಬಾಯಿ ಮುಚ್ಕೊಂಡು ಸರಿಯಾಗಿ ಗಿಲ್ಸ್ಕೊಬಿಟ್ಟು ನನ್ನ ಕೈಲಿ ಒಂದು ಒಳ್ಳೆ ಯಾವ ಥರ ಆಡ್ಕೊಂಡು ಮನೆ ಮರ ಓದಿರ್ಬೇಕು ಮನ್ಸನ್ಗೆ ಒಂದ್ಸತಿ ಅರ್ಥ ಆಯ್ತು ನಿಂಗೆ. ಏನಾಗ ಕೂಡ ಹಾಕೊಂಡು ಕೂತಿದ್ದವ ಅವನ. ಹೋಗಿ ಬಾಯಿ ಮುಚ್ಕೊಂಡಿನ ನಿಂಗೆ ಹೇಳಿದ್ರೆ ಅರ್ಥ ಆಯ್ಕಿಲ್ವಾ? ಒಂದ್ಸತಿ ಹೇಳಿದ್ರೆ ಏನು ಹಿಂಗೆ ಆಡ್ತಾ ಇದ್ದೀರಿ ನೀವು? ನಾವೇ ಕೂಡಾಕೊಂಡು ಕೂತ್ಕೊಳ್ಳವ. ಅಯ್ಯ ಗೊತ್ತು ಸುಮ್ಕಿರು ನಿಮ್ಗಳು ಬಗ್ಗೆ ಎಲ್ಲ ನಂಗೆ ಚೆನ್ನಾಗಿ ಗೊತ್ತುಗಾನೆ. ಏನು ಗೊತ್ತು ಇಲ್ದೋದ್ ಮಾತ್ರ ನನ್ಗೆ ಅದೇ ಸರಿಯಾಗಿ ಇಳ್ಸ್ಕತಿಯೇ. ಏನು ಇಳಿಸಿಯ ನೀನು? ಏನು ಇಳಿಸಿ ಅಂತ ನೀನೆಲ್ಲ ಇಳಿಸೋದು? ನನ್ನ ಮಗ ಸಂಡೆ ಹೊತ್ತು ಮನೆಗೆ ಬರ್ದೋದಾಗ ಗೊತ್ತಾಗೋದು. ಅದೇ ಮುದ್ಲಕ್ಷ್ಮಿ ಸಿಗ್ನಿವಾ? ಇಲ್ಲ ಮಗ ಮುಂಡೆ ದೆಲ್ಲೋಗಿದ್ದಾಳ ಕಡೆ ತೊಡಗಲಿ ಬಂದು ಸಿಕ್ನೇರ. ಹುಡುಕಿ ಸಾಕಾಯ್ತಿ ಎಲ್ಲ ಬಿದಿರು ಹುಡುಕ್ತೆ. ಅಲ್ಲ ಸೋಮಪ್ಪನೂ ಕಾಣ್ತಿಲ್ವಂತೆ, ನಮ್ಮ ಮುದ್ಲಕ್ಷ್ಮಿನೂ ಕಾಣ್ತಿಲ್ಲ. ಏನು ಸಮಾಚಾರ? ಅದೇನ ಕಾಣೆ ಕಣವ, ಅದೇನ ಕಾಣೆ ಇಡೀ ಬೀದಿನೇ ಹುಡುಕ್ತೆ ಕತ್ತೋಗು. ಅಕ್ಕಪಕ್ಕದ ಬೀದಿಗಳನ್ನ ಹುಡುಕ್ತೆ, ಎಲ್ಲೂ ಪತ್ತಿಲ್ಲ. ಅದೆಲ್ಲ ಹಾಳು ಬಿದ್ದೋಗಿದ್ದಾಳ ಕಣೆ. ಅವಳು ಹುಟ್ಟೋದಕ್ಕೆ ಅಯ್ಯಪ್ಪ ದೇವರೇ ಭಗವಂತ, ಯಾಕಾರು ಹುಟ್ಟಿದ್ಲು ಹಳ್ಳೆ ಮಕ್ಕಳು ಹುಟ್ಟಬೇಕು. ಇಲ್ಲ ನಿಂತ ಮುಂದೆ ತವೆಲ್ಲ ಹುಟ್ಟಿ ನಮ್ಮನ್ನ ಯಾಕೆ ಹೊಟ್ಟೆ ಉರ್ಸ್ಬೇಕು? ಹೋಗತ್ತಾಗೆ ಯಾ ಮುಂದೆ ವಾದಾಡೋದು ಇವ್ರು ಕುಟ್ಟೆಲ್ಲವ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.